टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಧರ್ಮಸ್ಥಳದಲ್ಲಿ ಅನಾಮಿಕ ದೂರುದಾರ ನೂರಾರು ಹೆಣಗಳನ್ನು ಹೂತಾಕಿದ್ದೇನೆ ಅಂತ ಹೇಳಿ ಏನು ತಪ್ಪೊಪ್ಪಿಗೆಯನ್ನು ಹೇಳಿದ್ದಾನೆ. ಸೊ ಅದರ ಒಂದು ಉತ್ಖನನ ಕಾರ್ಯ ಇವತ್ತು 5ನೇ ದಿನಕ್ಕೆ ಕಾಲಿಟ್ಟಿದೆ. 5ನೇ ದಿನ ಇವತ್ತು 9ನೇ ಪಾಯಿಂಟ್ನಲ್ಲಿ ಉತ್ಖನನ ಕಾರ್ಯ ನಡೆಯುತ್ತೆ. ಸೊ 5ನೇ ಪಾಯಿಂಟ್ ಎಲ್ಲಿದೆ ಅನ್ನೋದನ್ನು ನಾನು ತೋರಿಸ್ತಾ ಹೋಗ್ತೀನಿ. ಈ ರಸ್ತೆ ಏನು ಕಾಣ್ತಾ ಇದೆ, ಸೊ ಈ ಒಂದು ರಸ್ತೆ ಉಜಿರೆಯಿಂದ ಧರ್ಮಸ್ಥಳಕ್ಕೆ ಬರುವಂತಹ ರಸ್ತೆ ಇದಾಗಿರುವಂಥದ್ದು. ಸೊ ಉಜಿರೆಯಿಂದ ಧರ್ಮಸ್ಥಳಕ್ಕೆ ಬರುವಂತಹ ರಸ್ತೆ ಮಧ್ಯದಲ್ಲಿ ಒಂದು ಸೇತುವೆ ಸಿಗುತ್ತೆ. ಆ ಸೇತುವೆ ಕೆಳಗಡೆ ಭಾಗದಲ್ಲೇ ಇದ್ದಿದ್ದಂಥದ್ದು ಏನು 8ನೇ ಪಾಯಿಂಟು. ಅಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಇದು 9ನೇ ಪಾಯಿಂಟ್. ಅಂದರೆ ಉಜಿರೆಯಿಂದ ಧರ್ಮಸ್ಥಳಕ್ಕೆ ಬರ್ತಾ ಎಡಭಾಗದಲ್ಲಿ ಇರುವಂಥದ್ದು ಇದೇ 9ನೇ ಪಾಯಿಂಟ್. ಅಲ್ಲಿ ನೋಡ್ಬೋದಾಗಿದೆ ಆ ಒಂದು ಟ್ರಾನ್ಸ್ಫಾರಮ್ ಏನು ಕಾಣ್ತಾ ಇದೆ, ಟ್ರಾನ್ಸ್ಫಾರಮ್ ಕಂಬ, ಅದರ ಕೆಳಗಡೆ ಇರುವಂಥದ್ದೇ 9ನೇ ಪಾಯಿಂಟ್ ಜಾಗ ಇದಾಗಿರುವಂಥದ್ದು. ಸೊ ಇಲ್ಲಿ ಈ ಒಂದು ಉತ್ಖನನ ಕಾರ್ಯ ಇವತ್ತು ನಡೆಯುತ್ತೆ. ಸೊ SIT ತಂಡ ಏನು ಒಂದು 11-11:30 ಸುಮಾರಿಗೆ ಇಲ್ಲಿಗೆ ಆಗಮಿಸ್ಬಿಟ್ಟು ಈ ಒಂದು ಪ್ರದೇಶದಲ್ಲಿ ಈ ಒಂದು ಉತ್ಖನನ ಕಾರ್ಯವನ್ನು ಮಾಡಲಿರುವಂಥದ್ದು. ಸೊ ಇಲ್ಲಿ ನೋಡ್ಬೋದಾಗಿದೆ ಸೆಕ್ಯೂರಿಟಿಯನ್ನು ಕೂಡ ಇಡಲಾಗಿದೆ. ಇದೇ ಒಂದು ಸ್ಪಾಟ್ನ ಪಕ್ಕದಲ್ಲಿ ಒಂದು ಗನ್ ಸಮೇತ ಇಬ್ಬರು ಸೆಕ್ಯೂರಿಟಿಯನ್ನು ದಿನದ 24 ಗಂಟೆಗಳ ಕಾಲ ಕೂಡ ಇದನ್ನು ಇಲ್ಲಿ ಇಟ್ಟಿರುವಂಥದ್ದು. ಸದ್ಯಕ್ಕೆ ಈ ಒಂದು ಸ್ಪಾಟ್ನಲ್ಲಿ ಇವತ್ತು ಉತ್ಖನನ ಕಾರ್ಯ ನಡೆಯುತ್ತೆ. ಇದೇ ಸ್ಪಾಟ್ನಲ್ಲಿ ಆತ ಸಾಕಷ್ಟು ಹೂತಾಕಿದ್ದೀನಿ ಅಂತ ಹೇಳಲಾಗಿರುವಂತಹ ಜಾಗ ಇರುವಂಥದ್ದು. ಸೊ ಇದರ ಅಕ್ಕಪಕ್ಕದಲ್ಲೇ 10-11 ಪಾಯಿಂಟ್ ಇರುವಂಥದ್ದು. ಸ್ವಲ್ಪ ಕಾಡಿನಂಥ ಪ್ರದೇಶ, ಸ್ವಲ್ಪ ಮೇಲ್ಮಟ್ಟದಲ್ಲಿ ಇರುವಂಥದ್ದು. ಈ ಪ್ರದೇಶದಲ್ಲಿ ಈಗ ಉತ್ಖನನ ಕಾರ್ಯ ಇನ್ನೇನು ಇವತ್ತು ಆರಂಭವಾಗುತ್ತೆ. ಇಲ್ಲಿ ಅಸ್ಥಿಪಂಜರ ಮೂಳೆ ಏನಾದರೂ ಸಿಗುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಧರ್ಮಸ್ಥಳ.